ಬೆಂಗಳೂರಲ್ಲಿರುವ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಬನ್ನಿ ನೋಡೋಣ. ನಿಮ್ಮ ಹೆಸರು? Manjunath. I am a senior mosque guide in Bangalore. First man got the license of Karnataka tourism. This archaeological in Karnataka. ನಾನು ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟಲ್ಲಿದ್ದೆ ಆ್ಯಸ್ ಅ ಗೈಡ್ ಆಗಿ. ನನಗೆ ಓಲ್ ಸೌತ್ ಇಂಡಿಯಾ ಗೊತ್ತು. ನಾನು ಈಗೆಲ್ಲೂ ಹೋಗಲ್ಲ, ಇಲ್ಲೇ ಬರ್ತೀನಿ, ಏನಾದ್ರು ಅರ್ನಿಂಗ್ ಮಾಡ್ಕೊತೀನಿ, ಹೋಗ್ತೀನಿ. ಟಿಪ್ಪು ಸುಲ್ತಾನ್ನ ಬೇಸಿಗೆ ಅರಮನೆ ಅಂತ ಕರೀತಾರೆ. ಇದನ್ನು ಕಂಪ್ಲೀಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ 1791ನಲ್ಲಿ. 220 ವರ್ಷ ಹಳೆಯದು. 220 ವರ್ಷದ ಹಿಂದೆ ಇವನೊಬ್ಬ ಮುಸ್ಲ್ಮಾನ್ ರಾಜ, ಅರ್ಧ ಸೌತ್ ಇಂಡಿಯಾ ಅವನ ಕೈನಲ್ಲಿತ್ತು. ಆವಾಗ ದೊಡ್ಡ ರಾಜ್ಯ. ಬೆಂಗಳೂರು ಅವನದು ಕ್ಯಾಪಿಟಲ್ ಅಲ್ಲ, ಅವನ ಕ್ಯಾಪಿಟಲ್ಲು ಆ ಕಾಲದಲ್ಲಿ ಶ್ರೀರಂಗಪಟ್ಟಣ ಕ್ಯಾಪಿಟಲು. ಆವಾಗ ಸಮ್ಮರಲ್ಲಿ ಆ ಕಾಲದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇರ್ತಿದ್ದ 3-4 ತಿಂಗಳು. ಇದನ್ನ ಪ್ಯಾಲೇಸನ್ನ ಇಲ್ಲಿ ಕಟ್ಟಿಬಿಟ್ಟು ಇಲ್ಲಿಂದ ಸಮ್ಮರಲ್ಲಿ ತನ್ನ ರಾಜ್ಯನ ಅರ್ಧ ರಾಜ್ಯನ ಆಳ್ತಾ ಇದ್ದ. ಇನ್ನು ಅರ್ಧ ರಾಜ್ಯನ ಅಲ್ಲಿಂದ ಇದನ್ನು ಆಳ್ತಾ ಇದ್ದ ಶ್ರೀರಂಗಪಟ್ಟಣಂ ಇದರಲ್ಲಿ. ಇದನ್ನು ಮೇಯ್ನ್ ಕಟ್ಸಿರೋದು ಅಡ್ಮಿನಿಸ್ಟ್ರೇಟಿವ್ಲಿ, ಕಾರೋಬಾರ್ ಸಂಭಾಲನೆ ಕೆ ಲಿಯೆ ಮೇಲೆ ಬೆಂಗಳೂರು ಮೇ ಹೈ. ಅವ್ನು ಇನ್ನೊಂದು ಮಾತು ಏನಂದರೆ, ಬೆಂಗಳೂರು ವೆದರ್ ಈಸ್ ವೆರಿ ಗುಡ್ ವೆದರು, ಅದಕ್ಕೋಸ್ಕರ ಈ ಲೈಕ್ ಮಾಡ್ದೆ. ಇದು ಸೆಂಟ್ರಲ್ ಇತ್ತು ಅವನ ರಾಜ್ಯದಲ್ಲಿ, ಮಿಡ್ಲಲ್ಲಿ. ಅದಕ್ಕೋಸ್ಕರ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದ. ಇಲ್ಲಿ ರೆಸ್ಟ್ ತೊಗೊಳಕ್ಕೆ ಬರ್ತಿರ್ಲಿಲ್ಲ. ಮೇಯ್ನ್ ಪರ್ಪಸ್ ಅಡ್ಮಿನಿಸ್ಟ್ರೇಟಿವ್ಲಿ. ಇದನ್ನು ಹಿಂದೂ ಆ್ಯಂಡ್ ಇಸ್ಲಾಮಿಕ್ ಎರಡು ಆರ್ಕಿಟೆಕ್ಟ್ ಮಿಂಗಲ್ ಆಗಿ ಕಟ್ಟಿದ್ದಾರೆ. ಇವನು ಮುಸ್ಲ್ಮಾನ್,
ಆದ್ರೂ ಎಲ್ಲ ಧರ್ಮಕ್ಕೂ ರೆಸ್ಪೆಕ್ಟ್ ಕೊಡ್ತಿದ್ದ. ಟಿಪ್ಪು ಸುಲ್ತಾನ್ ಈಸ್ ಅ ಗುಡ್ ಅಡ್ಮಿನಿಸ್ಟರ್. ಅವನಿಗೆ ಮೈಸೂರು ಹುಲಿ ಅಂತ ಕರೀತಿದ್ರು. ಈಗ ಕೈನಲ್ಲಿ ರಿಯಲ್ ಹುಲಿನ ಕೊಂದಿದ್ದ, ಅಷ್ಟು ಸ್ಟ್ರಾಂಗ್ ಮ್ಯಾನು. ಇದರ ಸ್ಪೆಷಾಲಿಟಿ ಏನಂದರೆ ಎಲ್ಲ ಪಿಲ್ಲರು, ರೂಪಿಂಗು, ಬಾಲ್ಕನಿ ಇದೆಲ್ಲ ಮರ. 160 ಪಿಲ್ಲರ್ ಇದೆ, 160 ಮರ ಇದೆ. ಒಂದು ಲಾಗ್ ಇದು ಎಂಟೈರ್ ಒನ್ ಟ್ರೀ. ಇದು ಕೆಮಿಕಲ್ ಪೇಂಟಿಂಗ್ ಮಾಡಿದ್ದಾರೆ ವುಡ್ ಮೇಲೆ. ಅವು ಒರಿಜಿನಲ್ ಪೇಂಟಿಂಗು ರೆಡ್ ಕಲರ್ ಇತ್ತು, ತೋರಿಸ್ತೀನಿ. ಅದು ರೆಡ್ ಕಲರ್ ಈಗಲೂ ಇದೆ ಇದರಲ್ಲಿ. ಇದೆಲ್ಲ ಕೆಮಿಕಲ್ ಪೇಂಟಿಂಗು. ಈ ವುಡ್ಡನ್ನು 1 ವರ್ಷ ಕಾವೇರಿ ವಾಟ್ರ್ ಒಳಗಡೆ ಇಟ್ಟಿದ್ರು. ಏನಕ್ಕೋಸ್ಕರ? ಇದು ಸೀಸನಿಂಗ್ ಅಂತ. ಇದು ಟೀಕ್ ವುಡ್ಡು, ವೆರಿ ಸ್ಟ್ರಾಂಗ್ ವುಡ್ಡು. ವೀಕ್ಲಿ 2 ದಿವಸ ಇಲ್ಲಿ ದರ್ಬಾರ್ ಮಾಡ್ತಿದ್ದ ಟಿಪ್ಪು ಸುಲ್ತಾನ್. ದರ್ಬಾರ್ ಅಂದರೆ ಇದು ಮೀಟಿಂಗ್ ಹಾಲ್ ಇದ್ದಂಗೆ, ಅಸೆಂಬ್ಲಿ ಇದ್ದಂಗೆ. ವೀಕ್ಲಿ ಫ್ರೈಡೇ ಮುಸ್ಲಿಮಾನ್ ಡೇ ಇಲ್ಲಿ ಜಡ್ಜ್ಮೆಂಟ್ ಕೊಡ್ತಿದ್ದ. ಇದು ಕೋರ್ಟ್ ಇದ್ದಂಗೆ. ಆ ಕಾಲದಾಗೆ ರಾಜನೇ ಸುಪ್ರೀಂ, ಲೈಕ್ ಎ ಜಡ್ಜ್. ನೋಡಿ, ದರ್ಬಾರ್ ಟೈಮಲ್ಲಿ, ಜಡ್ಜ್ಮೆಂಟ್ ಟೈಮಲ್ಲಿ ಅಲ್ಲಿ ಕೂತ್ಕೊಳ್ತಿದ್ದ. ಎಲ್ಲ ಮಿನಿಸ್ಟ್ರು, ಅಡ್ವೈಸರ್ ಹಿಂದೆ ಕೂತ್ಕೊಳ್ತಿದ್ರು. ಆವತ್ತು ಯಾರು ಬೇಕಾದ್ರು ಬಂದುಬಿಟ್ಟು ರಾಜನ ಕಂಡುಬಿಟ್ಟು ಅವ್ರ ಕಷ್ಟ ಸುಖ ಏನಿದೆ ಹೇಳ್ಕೊಳ್ತಾ ಇದ್ದರು. ಆಮೇಲೆ ಟಿಪ್ಪು ಸುಲ್ತಾನ್ ಎಲ್ಲರಿಗೂ ಏರಿಯಾ ವೈಸ್ ಸೂಪರ್ವೈಸರ್, ಕನ್ಸಲ್ಟ್ ಮಿನಿಸ್ಟ್ರಿಗೆಲ್ಲ ಇದನ್ನು ಕೇಳಿಬಿಟ್ಟು ಅವ್ರು ಸಾಲ್ವ್ ಮಾಡ್ತಿದ್ದ. ಇದನ್ನು ಡಿಸೈನ್ ಮಾಡಿರೋದು ಫ್ರೆಂಚ್ ಆರ್ಕಿಟೆಕ್ಟ್. ಆ ಕಾಲದಲ್ಲಿ ಫ್ರೆಂಚ್ನವರು ಪಾಂಡಿಚೇರಿನಲ್ಲಿದ್ದರು. ಇವನಿಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಚ್ನವರು ವಾರಲ್ಲಿ ಬ್ರಿಟಿಷ್ನವರ ವಿರುದ್ಧ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದು 270 ವರ್ಷದ ಕೆಳಗೆ ಬಿಸ್ನೆಸ್ಗೆ ಬಂದಿದ್ದರು. ನಮ್ಮ ಇಂಡಿಯನ್ಸ್ ವೀಕ್ನೆಸ್ ನೋಡ್ಕೊಂಬಿಟ್ಟು ಈ ರಾಜ ಮಹಾರಾಜರುಗಳು, ಕಮಾಂಡರ್ಗಳು ಇವರು ಈ ದೇಶನ ಹಿಡ್ಕೊಳೋಕ್ಕೋಸ್ಕರ ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಬ್ರಿಟಿಷ್ನವ್ರು ಇಲ್ಲೇ. ಅದಕ್ಕೋಸ್ಕರ 2 ವಾರ ಆಗುತ್ತೆ ಬ್ರಿಟಿಷ್ನವ್ರಿಗೆ ಟಿಪ್ಪು. ಅದಕ್ಕೆ ಆಂಗ್ಲೋ ಮೈಸೂರು ವಾರ ಅಂತಾರೆ. 3rd ವಾರ ಇಲ್ಲ ಆಗುತ್ತೆ ಬ್ಯಾಂಗ್ಳೂರಲ್ಲಿ 1791 ಸರೌಂಡಿಂಗ್ ದಿಸ್ ಪ್ಯಾಲೇಸ್ನಲ್ಲಿ ವಾರ ಆಗುತ್ತೆ. ಇದನ್ನು ಸೋಲ್ತಾನೆ. ಬ್ರಿಟಿಷ್ನರು ವಾರ್ ಗೆದ್ದುಬಿಟ್ಟು ಮೊದಲನೇ ಬಾರಿಗೆ ನಮ್ಮ ದೇಶನ ಹಿಡ್ಕೊಂಡಿದ್ದು ಅರ್ಧ ರಾಜ್ಯನ, ಇವನ ರಾಜ್ಯನ. ಇದು ಅರ್ಧ ಅವನ ಕೈಯಿಂದ ಹೋಯ್ತು, ಅರ್ಧ ರಾಜ್ಯ ತಮಿಳ್ನಾಡು, ಕೇರಳ. ಇದು ಅರ್ಧ ಅವನ ಕೈನಲ್ಲೇ ಇತ್ತು. ಇದಕ್ಕೋಸ್ಕರ ಅಟೆಂಪ್ಟ್ ಮಾಡಿರು. 4ನೇ ಆಂಗ್ಲೋ ಮೈಸೂರು ವಾರ ಶ್ರೀರಂಗಪಟ್ಟಣಮೆಲ್ಲ ಆಗುತ್ತೆ. ಆ ವಾರಲ್ಲಿ ಇವನ್ನ ಕೊಲ್ತಾರೆ 1799 4th ಮೇ. ಆ ಟೈಮಲ್ಲಿ ಒಂದು ವಯಸ್ಸು 49 ವರ್ಷ ಮಾತ್ರ. ಇವನು ಆಳ್ವಿಕೆ ಮಾಡಿದ್ದೆ 16 ವರ್ಷ ಟಿಪ್ಪು ಸುಲ್ತಾನು. ಇವ್ರ ತಂದೆ ಹೈದರಾಲಿ ಖಾನು, ಅವನು 24 ವರ್ಷ ಆಳ್ವಿಕೆ ಮಾಡ್ತಾನೆ. ಹೈದರಾಲಿ 1782ನಲ್ಲಿ ತೀರ್ಕೊಂಡು ಹೋಗ್ತಾನೆ. ನ್ಯಾಚುರಲ್ ಡೆತ್ತು. ಹೈದರಾಲಿ ಇದ್ದಿದ್ದು. ಇಲ್ಲಿ ಬ್ರಿಟಿಷ್ ಆರ್ಮಿ ಕ್ಯಾಪ್ಟನ್ ಬೆಂಗಳೂರಲ್ಲಿ ವಿನ್ ಆದ್ಮೇಲೆ ಫಸ್ಟ್ ಟೈಮ್ ಲಾರ್ಡ್ ಕಾರ್ನ್ವಾಲಿಸ್ ಅಂತ. ಅವನು ಮೊದಲು ಅಮೇರಿಕಾದಲ್ಲಿ ಆ ಟೈಮಲ್ಲಿ ರೆವಲ್ಯೂಷನ್ ಆಗುತ್ತೆ. ಬ್ರಿಟಿಷ್ನವ್ರಿಗೂ ಆರ್ಮಿ ಕ್ಯಾಪ್ಟನ್ನು, ಬ್ರಿಟಿಷ್ ಆರ್ಮಿ ಕ್ಯಾಪ್ಟನ್ನು ಅದೆಲ್ಲ ಮುಗಿದ ಮೇಲೆ ಮತ್ತೆ ಇಲ್ಲಿ ಕರೆಸಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ. ಲಾಸ್ಟ್ ಬ್ಯಾಟರ್ಡ್ ಕ್ಯಾಪ್ಟನ್ನು, ವಾರಲ್ ಕ್ಯಾಪ್ಟನ್ ಲಾರ್ಡ್ ವೆಲ್ಲೆಸ್ಲಿ ಅಂತ. ಇವ್ರ ಅಪ್ಪನೂ 2 ಯುದ್ಧ ಮಾಡ್ತಾನೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆಂಗ್ಲೋ ತಮಿಳ್ನಾಡಲ್ಲಿ ಆಗುತ್ತೆ. ಅವೆರಡನ್ನೂ ಹೈದರಾಲಿ ಗೆಲ್ತಾನೆ. 2 ವಾರನ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಂಗ್ಲೋ ವಾರನ ಅವ್ರು ಸೋಲ್ತಾರೆ ಬ್ರಿಟಿಷ್ನವ್ರು ನಮ್ಮ ದೇಶದಲ್ಲಿ. 3rd ಅಟೆಂಪ್ಟು ಇಲ್ಲಿ ಮಾಡ್ತಾರೆ ಆ ಮಗನ ಮೇಲೆ. 4ನೇ ವಾರಲ್ಲಿ ಅವ್ನು ಕೊಲ್ತಾರೆ. ಇದೆಲ್ಲ ಇದೆಲ್ಲ ಒರಿಜಿನಲ್ ಪೇಂಟಿಂಗು ನೋಡಿ. ಇದು ಒರಿಜಿನಲ್ ಪೇಂಟಿಂಗ್, 220 ವರ್ಷ ಹಳೆ ಪೇಂಟಿಂಗು. ಇದೆಲ್ಲ ವೆಜಿಟೇಬಲ್ ಡೈಸಲ್ಲಿ ಮಾಡ್ತಾಯಿದ್ರು, ನ್ಯಾಚುರಲ್ ಕಲರು. ಇದರಲ್ಲಿ ಬ್ರೌನ್ ಏನಿದೆ ಇದೆಲ್ಲ ಚಿನ್ನ ಇದೆ, ಇದರಲ್ಲಿ ರಿಯಲ್ ಚಿನ್ನ. ಇದನ್ನು ಲಿಕ್ವಿಡ್ ಮಾಡಿಬಿಟ್ಟು ಗೋಲ್ಡನ್ನು ಫೈನಲ್ ಟಚ್ ಅಪ್ ಮಾಡಿದ್ರು. ಈಗಲೂ ಅದಕ್ಕೆ ಶೈನಿಂಗ್ ಇದೆ. ಅದಕ್ಕೋಸ್ಕರ ಇದನ್ನು ರೆಡ್ ಪ್ಯಾಲೇಸ್ ಅಂತ ಲಾಲ್ ಮೆಹಲ್ ಅಂತ ಕರೀತಾರೆ. ನೋಡಿ, ಇದು ಅವ್ನ ಡ್ರೆಸ್ಸಿಂಗ್ ರೂಮು. ಅದಕ್ಕೋಸ್ಕರ ದರ್ಬಾರ್ ಟೈಮಲ್ಲಿ, ಜಡ್ಜ್ಮೆಂಟ್ ಟೈಮಲ್ಲಿ ಬೇರೆ ಡ್ರೆಸ್ ಮಾಡಿ, ನಾರ್ಮಲಿ ಯೂಸಿಯಲ್ ಡ್ರೆಸ್ಸಲ್ಲಿ ಇರ್ತಿದ್ದ. ಇದೆಲ್ಲ ದೀಪಗಳು ಇರ್ತಿದ್ರು, ಆಯಿಲ್ ಲ್ಯಾಂಪ್ಸ್ಗಳನ್ನ. ಆ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. 200 ಬ್ರಿಟಿಷ್ನವರು ಫಸ್ಟ್ ಕರೆಂಟ್ ಕೊಟ್ಟಿದ್ದು ನಮ್ಮ ದೇಶಕ್ಕೆ, ಬೆಂಗಳೂರಿಗೆ 100 ವರ್ಷದ ಕೆಳಗಡೆ ಅವೆನ್ಯೂ ರೋಡ್ಗೆ ಫಸ್ಟ್ ಎಲೆಕ್ಟ್ರಿಸಿಟಿ ನಮ್ಮ ದೇಶದಲ್ಲಿ ಬಂದಿದ್ದು. ಇಲ್ಲೆಲ್ಲ ಆಯಿಲ್ ಇರ್ತಿದ್ರು ಮೇಲ್ಗಡೆ ಉಳಿದಿದ್ದನ್ನು. ಏನಕ್ಕೋಸ್ಕರ ಮಕ್ಕಳು ಟಚ್ ಮಾಡಬಾರ್ದು ಅಂತ. ಟಿಪ್ಪು ಸುಲ್ತಾನ್ ದೊಡ್ಡ ಫ್ಯಾಮಿಲಿ, 13 ಜನ ಅವನಿಗೆ ಮಕ್ಕಳು, 3 ಜನ ವೈಫ್ ಟಿಪ್ಪು ಸುಲ್ತಾನ್ಗೆ. ನೋಡಿ, ಇದನ್ನು
ಸ್ಟಾರ್ಟ್ ಮಾಡಿದ್ದು ಫೌಂಡೇಶನ್ ಅವರ ತಂದೆ, ಅಲ್ಲಿ ನೋಡಿ ಅಲ್ಲಿ ಹೊಡ್ಕೊಳ್ಳಿ 1781ನಲ್ಲಿ. 1782ನಲ್ಲಿ ಅವನು ತೀರ್ಕೊಂಡು ಹೋಗ್ತಾನೆ. ಇದನ್ನು ಕಂಪ್ಲೀಟ್ ಮಾಡಿದ್ದು ಟಿಪ್ಪು ಸುಲ್ತಾನ್ 1790. ಇದನ್ನು ಕಟ್ಟೋದಕ್ಕೆ ಆ ಕಾಲದಲ್ಲಿ 10 ವರ್ಷ ತೊಗೊಂಡಿದೆ. ನೀವು ಯೋಚನೆ ಮಾಡ್ತಿದ್ದೀವಿ, ಸಣ್ಣ ಪ್ಯಾಲೇಸ್ ಏನಕ್ಕೋಸ್ಕರ 10 ವರ್ಷ ತೊಗೊಂಡಿದೆ ಅಂದರೆ ಅದಕ್ಕೆ 2 ರೀಸನ್ ಇದೆ. ಆವಾಗ ಅವನು ಫೈನಾನ್ಷಿಯಲಿ ವೆರಿ ಬ್ಯಾಡು. ಆ ಟೈಮಲ್ಲಿ ಬಹುತ್ ಬ್ಯುಸಿನಲ್ಲಿದ್ದ, ಸಿವಿಲ್ ವಾರ್ನಲ್ಲಿ ಅವನು ಎಷ್ಟೋ ಸಿವಿಲ್ ವಾರ್ನ ಫೇಸ್ ಮಾಡ್ದ. ಬ್ರಿಟಿಷ್ನರು ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲರ್ ಪಾಲಿಸಿ ನಮ್ಮ ದೇಶನ ಇಟ್ಕೊಂಡಿದ್ದೆ ಆ ಥರ. ಆವಾಗ ನಮ್ಮ ದೇಶ ಒಂದು ಕಂಟ್ರಿ ಆಗಿರಲಿಲ್ಲ. ಎಲ್ಲ ಸಣ್ಣ ಸಣ್ಣ ಪಾರ್ಟ್ಗಳು, ರಾಜರುಗಳು, ಕಮಾಂಡ್ರುಗಳು, ಪಾಳೆಗಾರರುಗಳು ರೂಲ್ ಮಾಡ್ತಿದ್ರು. ಅವರೆಲ್ಲ ವೀಕ್ನೆಸ್ ನೋಡಿಕೊಂಡು ಅವ್ರಿಗೆ ತಂದಿಟ್ಬಿಟ್ಟು ಈ ದೇಶನ ಆಮೇಲೆ ಕಂಪ್ಲೀಟಾಗಿ ಅವರ ಹ್ಯಾಂಡ್ ಓವರಲ್ಲಿ ತೊಗೊಳ್ತಾರೆ. ಈ ಪ್ಯಾಲೇಸ್ನು ಟಿಪ್ಪು ಸುಲ್ತಾನ್ ತೀರ್ಕೊಂಡ್ಮೇಲೆ 150 ವರ್ಷ ಇಲ್ಲಿಂದ ಬ್ರಿಟಿಷ್ನರು ಈಸ್ಟ್ ಇಂಡಿಯಾ ಕಂಪ್ನಿನ ಕಂಟ್ರೋಲ್ ಮಾಡ್ತಿದ್ರು. ಆಮೇಲೆ ಬೆಂಗಳೂರು ಹೈಕೋರ್ಟ್ ಕಟ್ಟಿಸ್ಬಿಟ್ಟು 100 ವರ್ಷದ ಕೆಳಗಡೆ ಅಲ್ಲಿ ಶಿಫ್ಟ್ ಮಾಡಿಕೊಂಡ್ರು. ಇದನ್ನು ಜಾಸ್ತಿ ಯುಟಿಲೈಸ್ ಮಾಡಿರೋದು ಬ್ರಿಟಿಷ್ನರು. 150 ಟಿಪ್ಪು ಸುಲ್ತಾನ್ ಯುಟಿಲೈಸ್ ಮಾಡಿರೋದು 9 ವರ್ಷ. 1791ನಲ್ಲಿ ಕಂಪ್ಲೀಟ್ ಮಾಡ್ದ. ಅವನು ತೀರ್ಕೊಂಡು ಹೋಗಿದ್ದು 17. ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವನು ಬ್ರಿಟಿಷ್ನರ ವಿರುದ್ಧ ಟಿಪ್ಪು ಸುಲ್ತಾನ್. ನೋಡಿ, ಜನಾನ ಅಂತಾರೆ. ಜನಾನ ಅಂದರೆ ಈ ಪಾರ್ಟಿನ ಬ್ಯಾಕ್ ಸೈಡು ಲೇಡೀಸ್ ಅಂತ. ಈ ದರ್ಬಾರ್ ಟೈಮಲ್ಲಿ, ಜಡ್ಜ್ಮೆಂಟ್ ಟೈಮಲ್ಲಿ ಸಪ್ರೇಟ್ ಮಾಡ್ತಿದ್ರು. ಏನಕ್ಕೋಸ್ಕರ ಅಂದರೆ ಈ ಮುಸ್ಲಿಮ್ಸಲ್ಲಿ
ಇಬ್ಬರು ಮಿಂಗಲ್ ಆಗಲ್ಲ, ಪಬ್ಲಿಕ್ ಪ್ಲೇಸ್, ಅದು ಪರ್ದ ಅಂತ ಹೇಳ್ತಾರೆ ನೋಡಿ. ಈ ಗ್ಯಾಲರಿನಲ್ಲಿ ಅವರ ತಾಯಿ ಕೂತ್ಕೊತಿದ್ರು, ಅವ್ರ ಹೆಸರು ಫಕ್ರುನ್ನಸ್ ಅಂತ. ಅವರ ಹೆಂಡತಿ ಕೂತ್ಕೊತಿರಲಿಲ್ಲ, ಯಾಕೆಂದರೆ ಯಂಗ್ ವುಮನ್ಸ್ ವಿಲ್ ನಾಟ್ ಶೋ ದ ಫೇಸ್ ಟು ಪಬ್ಲಿಕ್ ಇನ್ ಮುಸ್ಲಿಮ್. ಇದಕ್ಕೆ ಅಲ್ಲೊಂದು ಸ್ಲೋಗನ್ ಇದೆ, ಬರೆದಿದ್ದಾರೆ ಪರ್ಷಿಯನ್ನಲ್ಲಿ. ಟಿಪ್ಪು ಸುಲ್ತಾನಕ್ಕೆ ಪರ್ಷಿಯನ್ ಬರ್ತಿತ್ತು. ಅವನ ಜನ್ರೇಷನ್ಗೂ ಆಫ್ಘಾನಿಸ್ತಾನಿಂದ ಬಂದವರು ಇಂಡಿಯಾಕ್ಕೆ ಟ್ರೇಡಿಂದ, ಇಲ್ಲೇ ಸಟ್ಲಾಗಿದ್ದಾರೆ. ಇದನ್ನು ಅಲ್ಲಿ ಸ್ಲೋಗನ್ನಲ್ಲಿ ಬರೆದಿದ್ದಾರೆ, ಟಿಪ್ಪು ಸುಲ್ತಾನೇ ಹಾಕಿರೋದು. ಈ ಕಡೆ ಇದೆ ಲೆಫ್ಟ್ ಸೈಡಲ್ಲಿ. ಈ ಪ್ಯಾಲೇಸ್ಗೆ ಆವಾಗ ಜನ್ನತ್ತ ಇಷ್ಕ್ ಅಂತಿದೆ. ಜನ್ನತ್ ಇಷ್ಕ್. ಐ ಮೀನ್ ದಿಸ್ ಪ್ಯಾಲೇಸ್ ಮೋರ್ ಬ್ಯೂಟಿಫುಲ್ ದೆನ್ ಹೆವನ್ by the time. You can imagine the time of beauty of this palace. ನೋಡಿ, ಇಲ್ಲಿಂದ ಶ್ರೀರಂಗಪಟ್ಟಣದವರೆಗೂ 100 ಕಿಲೋಮೀಟರ್ ಅಂಡರ್ಗ್ರೌಂಡ್ ಸುರಂಗ ಇದೆ ಅಂತ ಇತಿಹಾಸದಲ್ಲಿದೆ. ಅದನ್ನು ರಿಸರ್ಚ್ ಮಾಡಿದ್ದಾರೆ ಇಂಡಿಯನ್ ಆರ್ಕಿಯಾಲಜಿಕಲ್ನವರು. ಅದು ಸತ್ಯ ಅಂತೇಳಿ ಅವನಿಗೆ ಬೇಕಾದಷ್ಟು ಎವಿಡೆನ್ಸ್ ಸಿಕ್ಕಿದೆ. ಟಿಪ್ಪು ಸುಲ್ತಾನು ರಾಜ ಅಲ್ಲ, ಅವ್ರ ತಂದೆನೂ ರಾಜ ಅಲ್ಲ, ಇವ್ರ ಕಮಾಂಡ್ರುಗಳು. ಆವಾಗ ಮೈನ್ ರೂಲರು ಮೈಸೂರು ಒಡೆಯರ್, ಅವರೇ ರಿಯಲ್ ಕಿಂಗ್ಸು. 17ನೇ ಶತಮಾನದ ರಾಜ ಹೈದರಾಲಿನ ಅಪಾಯಿಂಟ್ಮೆಂಟ್ ಮಾಡ್ಕೊತಾನೆ ಕಮಾಂಡ್ರಾಗಿ. ಅವನು ಸಣ್ಣ ಮುಕ್ಕೂರುತ್ತೆ, ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಲ್ಲ. ಅವನು ಅವ್ರ ಕಂಟ್ರೋಲ್ ಇದ್ದ. ಅವ್ರು ತೀರ್ಕೊಂಡು ಹೋದ್ಮೇಲೆ ಹೈದರಾಲಿ ಅವನೇ ಡಿಕ್ಲೇರ್ ಮಾಡ್ಕೊಂಡ ಕಿಂಗ್ ಅಂತ. ಅವನ ಒರಿಜಿನಲ್ ನೇಮ್ ಫತೇ ಅಲಿ ಖಾನ್ ಅಂತ. ವೆನ್ ಯು ಡಿಕ್ಲೇರ್ ದ ಕಿಂಗ್ ಚೇಂಜ್ ಟಿಪ್ಪು ಸುಲ್ತಾನ್. ಸುಲ್ತಾನ್ ಮೀನ್ಸ್ ಕಿಂಗ್. ಈ ವಾಸ್ ನಾಟ್ ಕಂಟ್ರೋಲ್ ಬೈ ಮೈಸೂರು ಮಹಾರಾಜ. ಹೈದರಾಲಿ ಈಸ್ ಓನ್ ಮಿನ್ಸಲ್ ರೂಲ್ಡ್. ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡಲಿಲ್ಲ 4th ಆಂಗ್ಲೋ ಮೈಸೂರು ವಾರಲ್ಲಿ. ಅವನ ಓನ್ ಚೀಟ್ ಮಾಡ್ತಾನೆ. ಅವನ ಫ್ರೆಂಡೇನೆ ಲಾಸ್ಟ್ ವಾರಲ್ಲಿ, ಅವನ ಹೆಸರು ಮೀರ್ ಸಾದಕ್ ಅಂತ. ಅವನ ಬಾಲ್ಯದ ಸ್ನೇಹಿತ, ಅವನ್ನ ಕಮಾಂಡರ್ ಮಾಡ್ಕೊತಾನೆ. ಅವನ್ನ ಹಿಡ್ಕೊತಾರೆ ಬ್ರಿಟಿಷ್ನರು. ಮೊದಲೇ ಹೇಳಿದ್ದೀನಿ ಡಿವೈಡರ್ ರೂಲರ್. ಅವ್ನು ಡಿವೈಡ್ ಮಾಡಿಬಿಟ್ಟು ಮೊದಲು ಅವನಿಗೆ ಪ್ರಾಮಿಸ್ ಮಾಡ್ತಾರೆ ಬೇಕಾದಷ್ಟು. ನೀನು ತೀರ್ಕೊಂಡು ಹೋದ್ಮೇಲೆ ನಿನ್ನೆ ಇಲ್ಲಿ ಕಮಾಂಡರ್ ಮಾಡ್ತೀವಿ, ಅವ್ನ ಸೀಕ್ರೆಟ್ ಏನಿದೆ ತೋರಿಸು ಅಂತ. ಅವನೇ ಓಪನ್ ಮಾಡೋದು. ಸೀಕ್ರೆಟ್ ಗೇಟ್ ಇತ್ತು, ಅದಕ್ಕೂ ಕೋಟೆ ಇತ್ತು. ಆ ಗೇಟನ್ನು ಓಪನ್ ಮಾಡ್ಬೋದು. ಇಲ್ಲದೇ ಬ್ರಿಟಿಷ್ನರು ನೆವರ್ ಎಂಟರ್ ಇನ್ಸೈಡ್ ದ ಫೋರ್ಟ್ ಆಫ್ ಟಿಪ್ಪು. ವಾರ್ ವಾಸ್ ನಾಟ್ ಹೆಲ್ಡ್ ಇನ್ ದಟ್ ಡೇ. ನೋಡಿ, ಅದನ್ನು ವಾಟರ್ ಗೇಟ್ ಅಂತ. ಅದ್ರ ಸುತ್ತಲೂ ವಾಟರ್ ಚಾನಲ್ ಇದೆ ಶ್ರೀರಂಗಪಟ್ಟಣ. ಅದ್ರ ಒಳಗಿಂದ ಗೇಟ್ ಇತ್ತು. ಅದನ್ನು ಓಪನ್ ಮಾಡ್ತಾರೆ. ಆಲ್ ಇವನು ವೆಪನ್ಸ್ನ ಕೊಲ್ಯಾಪ್ಸ್ ಮಾಡ್ತಾನೆ. ಬ್ರಿಟಿಷ್ನರು ಅವನಿಗೆ ಕೊಲ್ಲೋದು ಫಸ್ಟು, ಆಮೇಲೆ ಫ್ರೆಂಡಿಗೆ. ಆಮೇಲೆ ಅವರು ಹಂಗೆ ಅವನ್ನ ಮೊದಲು ಪ್ರಾಮಿಸ್ ಮಾಡಿದ್ರು, ಇವನು ನಮಗೆ ಬಿಡ್ತಾನೆ, ನಾವು ಫ್ರೆಂಡಿಗೆ ಚೀಟ್ ಮಾಡಿರೋನು ಅಂತ ಹೇಳ್ಬಿಟ್ಟು ಅವನ್ನೇ ಕೊಂದಿದ್ದು. ತನ್ನ ದೇಶಕ್ಕೋಸ್ಕರ ಇಬ್ಬರು ಮಕ್ಕಳನ್ನ ಟಿಪ್ಪು ಸುಲ್ತಾನ್ ಕೊಡ್ತಾನೆ. ಯಾರೂ ಕೊಟ್ಟಿಲ್ಲ ದೇಶದಲ್ಲಿ. ಏನಕ್ಕೋಸ್ಕರ ಕೊಡ್ತಾನೆ ಅಂದರೆ ಅದೊಂದು ಸ್ಯಾಡ್ ಟ್ರ್ಯಾಜಿಡಿ ಅವನ ಲೈಫಲ್ಲಿ ನಡೆಯುತ್ತೆ. ಈ ಬೆಂಗಳೂರು ವಾರಲ್ಲಿ ನಡೆಯುತ್ತೆ 1791. ಲಾರ್ಡ್ ಕಾರನ್ ವಾಲಿಸ್ ಬ್ರಿಟಿಷ್ ಕ್ಯಾಪ್ಟನ್ಗೂ ಟಿಪ್ಪು ಸುಲ್ತಾನ್ಗೂ ಮೊದಲೇ ಒಂದು ವಾರ್ ಅಗ್ರಿಮೆಂಟ್ ಆಗುತ್ತೆ. ಏನಂದರೆ ವಾರ್ ಅಗ್ರಿಮೆಂಟು, ಅಕಸ್ಮಾತ್ ನಾವೇನಾರು ಗೆದ್ದರೆ ಆ ಹಿಡ್ಕೊಂಡಿದ್ದನ್ನು ಭಾಗದ್ದನ್ನು ಟ್ಯಾಕ್ಸಸ್ ನಮಗೆ ಪೇ ಮಾಡಬೇಕು ಅಂತ. ಅವ್ರು ಗೆದ್ದುಬಿಟ್ಟು ಅರ್ಧ ರಾಜ್ಯನ ಅದನ್ನು ಡಿಮ್ಯಾಂಡ್ ಮಾಡ್ತಾರೆ ಟ್ಯಾಕ್ಸ್. 2 ಲಕ್ಷ ರೂಪಾಯಿ ಆ ಕಾಲದಲ್ಲಿ. ಅವನ ಹತ್ರ ದುಡ್ಡಿರಲ್ಲ. ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ, 3 ತಿಂಗಳು ಟೈಮ್ ಕೊಡು, ನಂದು ಉಳಿದಿರೋ ರಾಜ್ಯದಲ್ಲಿ ಬೇಕಾದಷ್ಟು ರೆವಿನ್ಯೂ ಇದೆ, ಕಲೆಕ್ಟ್ ಮಾಡಿಕೊಡ್ತೀನಿ. ಬ್ರಿಟಿಷರು ಒಪ್ಕೊಳಲ್ಲ. ನಮ್ಮ ದುಡ್ಡು ಸೆಟ್ಲ್ಮೆಂಟ್ ಆಗೋವರೆಗೂ ನಿನ್ನ ಮಕ್ಕಳನ್ನ ಇಬ್ಬರು ಕೊಡು ಗ್ಯಾರಂಟಿ ಗೆದ್ದರೆ. ಅದಕ್ಕೆ ಟ್ರಿನಿಟಿ ಅಂತಾರೆ. ಅದೇ ಟ್ರಿನಿಟಿ, ಅದು ದುಡ್ಡಿನ ಬದಲು ಮಕ್ಕಳು ಕೊಡ್ತಾನೆ. 7 ವರ್ಷದ್ದು 12 ವರ್ಷ. ಇಬ್ಬರನ್ನ ಈಸ್ಟ್ ಇಂಡಿಯಾ ಕಂಪ್ನಿ ಕಲ್ಕಡ ತೊಗೊಂಡೋಗ್ತಾ ಅಲ್ಲಿಟ್ಟಿರ್ತಾರೆ. ಬಿಟ್ಟ ಮೇಲೆ ಅವ್ರ ಜನ್ರೇಷನ್ ಈಗ ಕಲ್ಕಡದಲ್ಲೇ ಇರೋದು. ಎಲ್ಲರನ್ನೂ ಕೊಲ್ತಾರೆ ಅವರು. 3 ಜನ ಮಕ್ಕಳು ಸಲೆಂಡ್ರ್ ಆಗ್ತಾರೆ.
ಆ ವಾರಲ್ಲಿ ಅವಾಗ ಮತ್ತೆ ಈಸ್ಟ್ ಇಂಡಿಯಾ ಕಂಪ್ನಿ ಅಲ್ಲಿಗೆ ತೊಗೊಂಡೋಗುತ್ತೆ ಕಲ್ಕಟ್ಟಾಗೆ. ಅದಕ್ಕೋಸ್ಕರ ಅವ್ರ ಜನ್ರೇಷನ್ ಅಲ್ಲೇ ಸೆಟ್ಲ್ ಅದು ಪೂರ್ ಕಂಡೀಷನ್. ಅದ್ರ ಬಗ್ಗೆ ಬೇಕಾದಷ್ಟು ಪೇಪರಲ್ಲಿ ಆರ್ಟಿಕಲ್ಸ್ಗಳು ಬಂದಿತ್ತು. ಇಲ್ಲಿ ಅವನು ಇದಕ್ಕೆ ಬರ್ತಾರೆ, ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮೊನ್ನೆ 4ನೇ ತಾರೀಕೆ ಅವನದು 219ನೇ ಡೆತ್ ಆ್ಯನಿವರ್ಸರಿ. ಟಿಪ್ಪು ಸುಲ್ತಾನ್ ಬಂದಿದ್ರು ಅವರು. ಇಲ್ಲಿ ಡೆತ್ ಆ್ಯನಿವರ್ಸರಿ ಬರಲ್ಲ, ಬರ್ಡೇ ಆ್ಯನಿವರ್ಸರಿ ಬರ್ತಾರೆ. ನೋಡಿ ಇಲ್ಲೊಂದು ಅದ್ಭುತ ಇಲ್ಲಿದೆ ಈ ಲೊಕೇಶನಲ್ಲಿ. ಏನಂದರೆ ಇದು 220 ವರ್ಷದ ಪ್ಯಾಲೇಸು. ಮುಂದ್ಗಡೆ ಇರೋದು ಹಿಂದೂ ಟೆಂಪಲ್, ವೆಂಕಟರಮಣ ಸ್ವಾಮಿ ವಿಷ್ಣು ಕಾರ್ನಿಕೇಶನ್. ಅದು 465 ವರ್ಷ ಹಳೆಯದು. ಅದನ್ನು ಕಟ್ಟಿಸಿದವರು ಟೆಂಪಲ್ನ ಚಿಕ್ಕದೇವರಾಯ ಅಂತ, ಮೈಸೂರು ಮಹಾರಾಜರು ಕಟ್ಟಿಸಿರೋದು. ಇವಂದು ಆ ಕಾಲದಲ್ಲಿ 4 ಪ್ಯಾಲೇಸ್ ಇತ್ತು ಡಿಫ್ರೆಂಟ್ ಪ್ಲೇಸಲ್ಲಿ. ಟಿಪ್ಪು ಸುಲ್ತಾನ್ ಸೌತಲ್ಲಿ 4 ಪ್ಯಾಲೇಸಲ್ಲಿ. ಮುಂದೆನೂ ವಿಷ್ಣು ಟೆಂಪಲ್ಸ್ ಇದೆ. ಇವನ್ನ ಆರಾಧಿಸ್ತಿದ್ದ ವಿಷ್ಣುನ. ಅದು ಇತಿಹಾಸ ಹೇಳ್ತಾ ಅವನಿಗೆ ಗೋಲ್ಡನ್ ಕಪ್ ಕೊಟ್ಟಿದ್ದಾನೆ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್. ಅದು ಈಗಲೂ ಇದೆ, ಅದರಲ್ಲೇ ಪೂಲಿಡೋದು. ಸೊ ಎಲ್ಲ ಪ್ಯಾಲೇಸ್ ಮುಂದೆ ವಿಷ್ಣು ಟೆಂಪಲ್ ಇದೆ. ಅಲ್ಲಿದೆಯಲ್ಲ ರಂಗನಾಥ ಸ್ವಾಮಿ ಟೆಂಪಲ್ ಮುಂದೆ ಮೇನ್ ಪ್ಯಾಲೇಸ್ ಇದೆ. ಅದನ್ನು ಕಂಪ್ಲೀಟಾಗಿ ಡಿಸ್ಟ್ರಾರ್ಟ್ ಮಾಡಿದ್ರು ಬ್ರಿಟಿಷ್ನರು ವಾರಲ್ಲಿ. ಇದನ್ನು ಏನಕ್ಕೋಸ್ಕರ ಡಿಸ್ಟ್ರಾರ್ಟ್ ಮಾಡಿದ್ರೆ ಟೆಂಪಲ್ ಇತ್ತು. ಬ್ರಿಟಿಷರು ನೆವರ್ ಡಿಸ್ಟ್ರಾಯ್ಡೆಡ್ ಎನಿ ಟೆಂಪಲ್ಸ್ ಇನ್ ಅವರ್ ಕಂಟ್ರಿ. ದಟ್ಸ್ ವೈ ಶೇಮ್. ಅವರು ಹಂಗಿಂದ ಅಟ್ಯಾಕ್ ಮಾಡ್ಬೇಕಾದ್ರೆ ಇದು ಟೆಂಪಲ್ನ ಅಟ್ಯಾಕ್ ಮಾಡೇ ಅವಾಗ ಹಿಂಗಿತ್ತಿದ್ದು ಕೋಟೆ ಇತ್ತು ಸರೌಂಡಿಂಗಲ್ಲಿ. ಅದಕ್ಕೆ 4 ಗೇಟ್ ಇತ್ತು. ಅವಾಗ ಎಂಟ್ರೆನ್ಸ್ ಈ ಕಡೆಯಿಂದ ಇತ್ತು, ಅದು ಮೇಯ್ನ್. ನೋಡಿ ಇದು ಮಾತ್ರ ಅಡ್ಮಿನಿಸ್ಟ್ರೇಟಿವ್. ಆ ಕಾಲದಲ್ಲಿ ಫಾರಮ್ ಹೌಸ್ ಇತ್ತು ಫೋರ್ಟ್ ಒಳಗಡೆ. ಅವ್ನ ಫ್ಯಾಮಿಲಿ ಪರಿವಾರ ಎಲ್ಲ ಅಲ್ಲಿರ್ತಿದ್ರು. ಸ್ಟಡ್ ಹೌಸ್ ಇತ್ತು, ದೊಡ್ಡ ಅವನ ಹತ್ರ ಆರ್ಮಿ ಇತ್ತು, ನೇವಿ ಇತ್ತು. ನಮ್ಮ ಇಂಡಿಯಾದಾಗೆ 2ನೇ ನೇವಿ ಹೊಂದಿದ್ದು ಆ ಕಾಲದಲ್ಲಿ ಛತ್ರಪತಿ ಮಹಾರಾಜ್ ಶಿವಾಜ್ ಬಿಟ್ಟು ಟಿಪ್ಪು. ಕ್ಯಾಲಿಕಟ್ ಲೆವೆಲ್ ಕೇರಳ ಬಾರ್ಡ್ರಲ್ಲಿ ವರ್ಕ್ ಮಾಡ್ತಿತ್ತು ಅವನ ನೇವಿ. ಈಸ್ ಅ ಗ್ರೇಟ್ ವಾರಿಯರ್. ಓಕೆ, ಥ್ಯಾಂಕ್ ಯು.